ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಯ 2ನೇ ಎಲಿಮಿನೇಷನ್ ಮುಕ್ತಾಯವಾಗಿದೆ. ಈ ಎಲಿಮಿನೇಷನ್ ಅಲ್ಲಿ ಒಂದು ದೊಡ್ಡ ಸ್ಪರ್ಧೆಯ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳಬಹುದು. ಆ ಸ್ಪರ್ಧೆ ಯಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಮೊದಲನೇ ಸ್ಪರ್ಧೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಮತ್ತು 6th ಪೊಸಿಷನ್ಗೆ ಧನುಷ್ ಅವರು ಎಲಿಮಿನೇಟ್ ಆಗಿದ್ದರು. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ 2ನೇ ಎಲಿಮಿನೇಷನ್ ಬಗ್ಗೆ ಅಪ್ಡೇಟ್ ಬಂದಿದೆ. ಇದು ಕೂಡ ವೋಟಿಂಗ್ ಪ್ರಕಾರ ನಡೆದಿದೆ ಅಂತ ಹೇಳಬಹುದು. ನಾನು ಬೆಳಗಿನ ವಿಡಿಯೋದಲ್ಲಿ ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ವೋಟಿಂಗ್ ಪ್ರಕಾರ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ನೋಡೋದಾದ್ರೆ, ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ಅವರು ಇದ್ದರು, 2ನೇ ಸ್ಥಾನದಲ್ಲಿ ರಕ್ಷಿತಾ ಅವರಿದ್ದರು, 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದರು, 4ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿದ್ದರು, 5ನೇ ಸ್ಥಾನದಲ್ಲಿ ರಘು ಇದ್ದರು ಮತ್ತು 6ನೇ ಸ್ಥಾನದಲ್ಲಿ ಧನುಷ್ ಇದ್ದರು. ಈಗ ಮೊದಲನೇ ಎಲಿಮಿನೇಷನ್ ಅಲ್ಲಿ ವೋಟಿಂಗ್ ಪ್ರಕಾರ ಕರೆಕ್ಟ್ ಆಗಿ ವೋಟಿಂಗ್ ಪ್ರಕಾರ ಧನುಷ್ ಅವರೇ ಎಲಿಮಿನೇಟ್ ಆಗಿದ್ದಾರೆ. ಹಾಗಾಗಿ ಧನುಷ್ ಅವರು 5th ರನ್ನರ್ ಅಪ್ ಆಗಿದ್ದಾರೆ. ಇನ್ನು 4th ರನ್ನರ್ ಅಪ್ ಆಗಿ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗಿದ್ದಾರೆ ಎಂದು ನೋಡೋದಾದ್ರೆ, ಈಗಾಗಲೇ ನೀವು ವೋಟಿಂಗ್ ನೋಡಿದ್ದೀರಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತಾರೆ. ಅದೇ ರೀತಿ 5th ಪೊಸಿಷನ್ ಇರೋ ರಘು ಅವರು 4th ರನ್ನರ್ ಅಪ್ ಆಗಿ ಮನೆಯಿಂದ ಎಲಿಮಿನೇಟ್ ಆಗಿ ಸೆಕೆಂಡ್ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ. ವೀಕ್ಷಕರೇ, ಇದು 100% ಪಕ್ಕಾ ನ್ಯೂಸ್ ಆಗಿದೆ. ಮೊದಲು ಎಲಿಮಿನೇಟ್ ಆಗಿದ್ದು ಧನುಷ್ ಅವರು, ಎರಡನೇದಾಗಿ ಎಲಿಮಿನೇಟ್ ಆಗಿದ್ದು ರಘು ಅವರು. ರಘು ಅವರು 5th ಪೊಸಿಷನ್ ಇದ್ದರು. ವೋಟಿಂಗ್ ಪ್ರಕಾರ ಧನುಷ್ ಅವರು 6th ಪೊಸಿಷನ್ ಅಲ್ಲಿ ಇದ್ದರು. ಈ ಇಬ್ಬರು ಸ್ಪರ್ಧಿಗಳು ಬಾಟಮ್ 2 ಅಲ್ಲಿ ಇದ್ದರು. ಬಾಟಮ್ 2 ಅಲ್ಲಿರುವ ಇಬ್ಬರು ಸ್ಪರ್ಧಿಗಳು ಮೊದಲು ಧನುಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಮತ್ತು ಸೆಕೆಂಡ್ ಆಗಿ ರಘು ಅವರು ಎಲಿಮಿನೇಟ್ ಆಗಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 12ರ 5th ರನ್ನರ್ ಅಪ್ ಧನುಷ್ ಅವರು ಮತ್ತು 4th ರನ್ನರ್ ಅಪ್ ರಘು ಅವರು ಆಗಿದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೂ ಎಲ್ಲ ವೋಟಿಂಗ್ ಪ್ರಕಾರನೇ ನಡೆದಿದೆ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ 4th ಪೊಸಿಷನ್ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದರು. ಅಶ್ವಿನಿ ಗೌಡ ಅವರು ಯಾವ ಸ್ಥಾನದಲ್ಲಿ ಕೂಡಿಸುತ್ತಾರೋ ಅದರ ಬದಲಿಗೆ ಯಾರು ಎಲಿಮಿನೇಟ್ ಆಗುತ್ತಾರೆ ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಾಗ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈಗ ಮೇನ್ ಆಗಿ ನೆಕ್ಸ್ಟ್ ಎಲಿಮಿನೇಟ್ ಯಾರು ಆಗುತ್ತಾರೆ ಎಂಬುದೇ ಕ್ಯೂರಿಯಾಸಿಟಿ ಆಗಿದೆ. ಯಾಕೆಂದ್ರೆ 4th ಪೊಸಿಷನ್ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದರು, 3rd ಪೊಸಿಷನ್ ಅಲ್ಲಿ ಕಾವ್ಯ ಇದ್ದರು ಮತ್ತು 2nd ಪೊಸಿಷನ್ ಅಲ್ಲಿ ರಕ್ಷಿತಾ ಅವರು ಇದ್ದರು. ಈ ಮೂರು ಸ್ಪರ್ಧೆಗಳಲ್ಲಿ ಯಾವ ಸ್ಪರ್ಧೆ ಬೇಕಾದ್ರೂ ಎಲಿಮಿನೇಟ್ ಆಗಬಹುದು.